ವೆಲ್ಕಮ್ ಬ್ಯಾಕ್. ವಿಧಾನಸಭೆ ಕಲಾಪದಲ್ಲಿ ಶಾಸಕ ಸವದಿ ಗರಂ ಆಗಿದ್ದಾರೆ. ಅಧಿಕಾರಿಗಳು ಗೈರಾಗಿದ್ದಕ್ಕೆ ಈಗ ಕೆಂಡಾಮಂಡಲಗೊಂಡಿದ್ದಾರೆ. ಸದನದಲ್ಲಿ ಸಚಿವರಿಲ್ಲ ಒಪ್ಕೊಳ್ಳೋಣ ನಿಜ, ಆದ್ರೆ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಅಧಿಕಾರಿಗಳೇನು ಬಾರ್ಗ್ ಹೋಗಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸವದಿ ಹೇಳಿರುವಂತದ್ದು. ಜೂಜಾಡಲು ಗೋವಾಗೆ ಹೋಗಿದ್ರ, ಅಲ್ಲೇ ಹತ್ರ ಅಲ್ಲ ಬೆಳಗಾವಿಂದ. ಸೆಷನ್ ನಲ್ಲಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರು ಸಚಿವರಿಲ್ಲ ಪ್ರಶ್ನೆ ಮಾಡುವಂತ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ, ಏನೋ ಕೆಲಸ ಇದೆ ಹೋಗಿದ್ದಾರೆ. ಅಧಿಕಾರಿಗಳೆಲ್ಲ ಹೋದ್ರು, ಯಾರನ್ನು ಕೇಳಬೇಕು ನಾವು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಗಳದ್ದು ಏನು ಲಿಸ್ಟ್ ಇದೆಯಲ್ಲ, ಅನೌನ್ಸ್ ಮಾಡಿ ಯಾರು ಬಂದಿಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ ಕೇಳ್ರಿ. ಅವರು ಏನು ಅಧಿಕಾರಿಗಳು ಏನು ಇನ್ಸ್ಪೆಕ್ಟ್ ಆಡಕ್ ಹೊಂಟಿದಾರ, ಏನು ಬಾರಿಗೆ ಹೋಗಿದಾರ, ಎಲ್ಲಿ ಗೋವಾಕ್ ಹೋಗಿದಾರ, ಎಲ್ಲಿ ಹೋಗಿದ್ದಾರೆ ಇವರು? ಬರ್ಬೇಕಲ್ಲ ಅಧಿಕಾರಿಗಳು. ಇಲ್ಲಿ ನಿಮ್ಮ ಪೀಠದಿಂದ ಅಧಿಕಾರಿಗಳು ಯಾರಿದಾರ ಅವ್ರು ಕರ್ಸುವಂಥದ್ದು ಮಾಡ್ರಿ. ಇಲ್ಲೇನು ನಾವೇನು ಬಬ್ಬಿ ಹೊಡ್ಯಾಕ್ ಬಂದಿವ? ಇಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಯಾರೊಬ್ಬರು ಅಧಿಕಾರಿಗಳು ಅದರದ್ದು ಗಮನವಾಗಿ ಇಟ್ಕೊಂಡು ಕೇಳಿ ಅದನ್ನ ಏನಾದ್ರು ಮಾತಾಡಿದ್ರೆ ನೋಟ್ ಮಾಡ್ಕೊಳಕ್ಕೆ ಬೇಕಲ್ಲ ಅವ್ರ ಇಲಾಖೆಯಿಂದ. ನಮ್ಮೆಲ್ಲರೂ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನೋಡಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಕುರಿತಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು, ಅದು ಕೂಡ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಈಗ ಇದೇ ವಿಚಾರ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಆರ್ ಅಶೋಕ್ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಬಾಣಂತಿಯರ ಬಗ್ಗೆ ನಿರಂತರ ವರದಿ ಮಾಡಿರುವಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸಾವಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದೆ. ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸಾವು ಬಹಳ ಗಂಭೀರ ಪ್ರಕರಣ, ಅದು ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು. ಬೆಳಗಾವಿ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಾಣಂತಿಯರು ಸಾವಿಗೆ ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅದನ್ನು ಉಳಿಸುವಂತ ಅಟ್ಲೀಸ್ಟ್ ಒಂದು ಪ್ರಾಣನಾದ್ರೂ ನಾವು ಉಳಿಸಿದ್ರೆ ಅದು ಪುಣ್ಯ. ಇಲ್ಲಿ ಸದನ ನಡೆದಿದ್ದಕ್ಕೂ ಪುಣ್ಯ ಬರ್ತದೆ, ನಮಗೂ ಪುಣ್ಯ ಬರ್ತದೆ. ಅದರಿಂದ ನಾನು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಏನಾಗಲ್ಲ ಇದರಿಂದ, ನಿಮಗೂ ಒಳ್ಳೆ ರಿಪೋರ್ಟ್ ಬರ್ತದೆ. ಸಿಟ್ಟಿಂಗ್ ಜಡ್ಜ್ ಅವರು ಸೂಪರ್ವೈಸರ್ ಮಾಡ್ತಾರೆ ಅಷ್ಟೇ. ಮಾಡಿದ್ರೆ ಈ ಡ್ರಗ್ ಕಂಪನಿಗಳ ಬಗ್ಗೆ ಅವ್ರೇನೇನು ಕಾಮೆಂಟ್ ಮಾಡ್ತಾರೆ ಅದನ್ನ ನಾವು ಜಾರಿಗೆ ತರೋಣ. ನಾವೆಲ್ಲರೂ ಕೂಡ ನೀವೇ ಬಿಲ್ ತನ್ನಿ, ಇಲ್ಲಿ ಹೊಸ ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಈ ತರ ಮೋಸ ಮಾಡುವಂತ ಒಂದು ಕಂಪನಿಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಬಾಣಂತಿಯರಿಗೆ ನೆಮ್ಮದಿ ಇಲ್ಲ, ಬದುಕುವಂತ ಅವಕಾಶ ಕಳ್ಕೊಂತ ಇದ್ದೀರಿ. ಆ ಬದುಕುವಂತ ಅವಕಾಶವನ್ನ, ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಬಾಣಂತಿಯರು ಸಾವಿಗೆ ನಾವು ಬೆಲೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಮಾತನ್ನು ಕೂಡ ನಾವು ನೋಡಿದ್ವಿ. ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಜೊತೆಗೆ ಏನ್ ತಮಾಷೆನ ಹಾಗಾದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಅಲ್ಲೇ ಸುವರ್ಣಸೌಧವನ್ನ ಕಟ್ಟಿದ್ರು. ಸೊ ಅಲ್ಲಿ ಚರ್ಚೆ ಆಗ್ಲಿ ಅಂತ, ಅಲ್ಲಿ ಶಾಸಕರಿಲ್ಲ ಓಕೆ ಒಪ್ಕೊಳ್ಳೋಣ, ಆದ್ರೆ ಅಧಿಕಾರಿಗಳು ಇಲ್ಲ ಅಂತ ಲಕ್ಷ್ಮಣ್ ಸವದಿ ಅವರು ಗರಂ ಆಗಿದ್ರು. ಅದು ಯಾವ ಪರಿ ಅಂತ ಹೇಳಿದ್ರೆ ಏನ್ ಬಾರ್ಬದಿ ಹೋಗಿದ್ರ ಅಂತ ಕೇಳಿದ್ರು, ಜೂಜಾಡ್ತಾ ಇದ್ರ ಅಂತ ಕೇಳಿದ್ರು. ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಇರುವಂತದ್ದು, ಬಳ್ಳಾರಿಯಲ್ಲಿ ನಡೆದಿರುವಂತಹ ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ, ಅದು ಇಂಪ್ಯಾಕ್ಟ್ ಕೂಡ ಆಗಿತ್ತು. ಜೊತೆಗೆ ಇದೇ ವಿಚಾರ ಕೂಡ ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆಗೆ ಕೂಡ ಒಳಪಡಿಸಬೇಕು ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸೊ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ? ಖಂಡಿತ ನಿಕೇಶ್, ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆ ಆಗಬೇಕನ್ನುವಂತ ನಿಟ್ಟಿನಲ್ಲಿ ಬೆಳಗಾವಿ ಅಧಿವೇಶನವನ್ನ ಸುವರ್ಣಸೌಧದಲ್ಲಿ ಕರೆಯಲಾಗಿದೆ. ಈ ಅಧಿವೇಶನಕ್ಕೆ ಅಧಿಕಾರಿಗಳ ಕೊರತೆ ಮತ್ತು ಸಚಿವರ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಸಚಿವರಿಗೆ ಬೇರೆ ಬೇರೆ ಕಾರಣಗಳ ಕೆಲಸಗಳು ಇರ್ತವೆ, ಆದ್ರೆ ಅಧಿಕಾರಿಗಳು ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಆ ಸದನದಲ್ಲಿ ಕೂತು ಅದನ್ನ ನೋಟ್ ಮಾಡಿಕೊಂಡು ಸಚಿವರ ಗಮನಕ್ಕೆ ತರಬೇಕಾಗಿರ್ತದೆ. ಹಾಗಾಗಿ ಅಧಿಕಾರಿಗಳ ಇಲ್ಲದಿರೋ ಕಾರಣಕ್ಕಾಗಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರು ಗರಂ ಆಗಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಉಳಿದಂತೆ ಬೆಳಗ್ಗೆಯಿಂದಲೂ ಕೂಡ ಆ ಬಾಣಂತಿಯರ ಸಾವು ಏನಿದೆ, ಬಳ್ಳಾರಿ ಸೇರಿದಂತೆ ರಾಜ್ಯಾದ್ಯಂತ ಒಂದಷ್ಟು ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವೇನಾಗಿದೆ ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೆಯಿತು. ಅದರಲ್ಲೂ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಸುದೀರ್ಘವಾದಂತಹ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು. ಎಲ್ಲೆಲ್ಲಿ ಯಾವ್ಯಾವ ಲೋಪಗಳಾಗಿದ್ದಾವೆ, ಮೆಡಿಕಲ್ ಮಾಫಿಯಾ ಯಾವ ರೀತಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ನಿರ್ವಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಹೇಗೆ ವಿಫಲವಾಗಿದೆ, ಆ ಮೆಡಿಕಲ್ ಮಾಫಿಯಾವನ್ನ ತಡೆಗಟ್ಟದೆ ಇದೊಂದು ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಆದ್ರಿಂದ ಇದರ ಹೊರೆಯನ್ನ ಆರೋಗ್ಯ ಸಚಿವರೇ ಹೊರಬೇಕು ಮತ್ತು ಇದೊಂದು ರೀತಿಯಲ್ಲಿ ಕೊಲೆಗಡಕ ಸರ್ಕಾರ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಈ ಒಂದು ಬಾಣಂತಿಯರ ಸಾವು ಏನಿದೆ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದಾದ್ರೆ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂಥದ್ದು ಮತ್ತು ಆ ಪರಿಹಾರ ಏನ್
ಕೊಟ್ಟಿದ್ದಾರೆ. ಕೇವಲ 2 ಲಕ್ಷವನ್ನು ಕೊಡುವಂತ ಪರಿಹಾರ ಆಗಿತ್ತು ಆ ಬಾಣಂತಿಯರ ಸಾವಿಗೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಅದನ್ನ 5 ಲಕ್ಷಕ್ಕೆ ಏರಿಸಲಾಗಿತ್ತು. ಅದನ್ನು ಹೊರತುಪಡಿಸಿ ಕೂಡ ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾದ್ರೆ ರಾಜ್ಯದಿಂದ 15 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗಿದೆ. ಆದರೆ ರಾಜ್ಯದ ನಾಗರಿಕರು ಬಾಣಂತಿಯರು ತೀರ್ಕೊಂಡ್ರೆ ಕೇವಲ 2 ಲಕ್ಷದಿಂದ 5 ಲಕ್ಷದವರೆಗೂ ಪರಿಹಾರವನ್ನು ಕೊಡ್ತೀರಿ, ಅದನ್ನ 25 ಲಕ್ಷದವರೆಗೆ ಏರಿಸಬೇಕನ್ನುವಂತ ಒಂದಷ್ಟು ಆಗ್ರಹವನ್ನ ಮಾಡಿದ್ರು. ಒಟ್ಟಾರೆಯಾಗಿ ಬಾಣಂತಿ ಸಾವಿನ ಪ್ರಕರಣವನ್ನ ಈ ರಾಜ್ಯ ಸರ್ಕಾರದ ತರಾಟೆಗೆ ತೆಗೆದುಕೊಂಡು ನ್ಯಾಯಾಂಗ ತನಿಖೆಗೆ ವಿಪಕ್ಷಗಳು ಒತ್ತಾಯಿಸಿದವೆ. ಇನ್ನು ಉತ್ತರ ಸರ್ಕಾರ ಕೊಡಬೇಕಿದೆ. ಆ ವೇಳೆಯಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನು ಸರ್ಕಾರ ಕೊಡುತ್ತೆ ಅಥವಾ ನ್ಯಾಯಾಂಗ ತನಿಖೆಗೆ ಸರ್ಕಾರ ಕೊಡುತ್ತೆ ಅಥವಾ ಮತ್ತು ಹೆಚ್ಚಿನ ಪರಿಹಾರವನ್ನ ಕೊಡೋ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುತ್ತೆ ಅದನ್ನ ಕಾದ್ ನೋಡ್ಬೇಕು. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಇನ್ನು ವಿಧಾನಸಭೆ ಕಲಾಪದಲ್ಲಿ ಶಾಸಕ ಸವದಿ ಗರಂ ಆಗಿದ್ದಾರೆ. ಅಧಿಕಾರಿಗಳು ಗೈರಾಗಿದ್ದಕ್ಕೆ ಈಗ ಕೆಂಡಾಮಂಡಲಗೊಂಡಿದ್ದಾರೆ. ಸದನದಲ್ಲಿ ಸಚಿವರಿಲ್ಲ ಒಪ್ಕೊಳ್ಳೋಣ ನಿಜ, ಆದ್ರೆ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಅಧಿಕಾರಿಗಳೇನು ಬಾರ್ದು ಹೋಗಿದ್ದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸವದಿ ಹೇಳಿರುವಂತದ್ದು. ಜೂಜಾಡಲು ಗೋವಾಗೆ ಹೋಗಿದ್ರ, ಅಲ್ಲೇ ಹತ್ರ ಅಲ್ಲ ಬೆಳಗಾವಿಂದ. ಸೆಷನ್ ನಲ್ಲಿ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರು ಸಚಿವರಿಲ್ಲ ಪ್ರಶ್ನೆ ಮಾಡುವಂತ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ, ಏನೋ ಕೆಲಸ ಇದೆ ಹೋಗಿದ್ದಾರೆ. ಅಧಿಕಾರಿಗಳೆಲ್ಲೋದ್ರು, ಯಾರನ್ನು ಕೇಳಬೇಕು ನಾವು ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಗಳದ್ದು ಏನ್ ಲಿಸ್ಟ್ ಇದೆಯಲ್ಲ ಅನೌನ್ಸ್ ಮಾಡಿ, ಯಾರು ಬಂದಿಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ ಕೇಳ್ರವ್ರು. ಏನು ಅಧಿಕಾರಿಗಳು ಏನು ಇನ್ಸ್ಪೆಕ್ಟ್ ಆಡಕ್ ಹೊಂಟಿದಾರ, ಏನು ಬಾರಿಗೆ ಹೋಗಿದಾರ, ಎಲ್ಲಿ ಗೋವಾಕ್ ಹೋಗಿದಾರ, ಎಲ್ಲಿ ಹೋಗಿದ್ದಾರೆ ಇವರು? ಬರ್ಬೇಕಲ್ಲ ಅಧಿಕಾರಿಗಳು. ಇಲ್ಲಿ ನಿಮ್ಮ ಪೀಠದಿಂದ ಅಧಿಕಾರಿಗಳು ಯಾರಿದಾರ ಅವ್ರು ಕರ್ಸುವಂತದ್ದು ಮಾಡ್ರಿ. ಇಲ್ಲೇನು ನಾವೇನು ಬಬ್ಬಿ ಹೊಡ್ಯಾಕ್ ಬಂದಿವ? ಇಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಯಾರೊಬ್ರು ಅಧಿಕಾರಿಗಳು ಅದರದ್ದು ಗಮನವಾಗಿ ಇಟ್ಕೊಂಡು ಕೇಳಿ ಅದನ್ನ ಏನಾದ್ರು ಮಾತಾಡಿದ್ರೆ ನೋಟ್ ಮಾಡ್ಕೊಳಕ್ಕೆ ಬೇಕಲ್ಲ ಅವ್ರ ಇಲಾಖೆಯಿಂದ. ನಮ್ಮೆಲ್ಲರೂ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೋಡಿ, ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಕುರಿತಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿಯನ್ನ ಪ್ರಸಾರ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು, ಅದು ಕೂಡ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಈಗ ಇದೇ ವಿಚಾರ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಆರ್ ಅಶೋಕ್ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಬಾಣಂತಿಯರ ಬಗ್ಗೆ ನಿರಂತರ ವರದಿ ಮಾಡಿರುವಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸಾವಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದೆ. ರಿಪಬ್ಲಿಕ್ ಕನ್ನಡ ಬಾಣಂತಿಯರ ಸಾವು ಬಹಳ ಗಂಭೀರ ಪ್ರಕರಣ, ಅದು ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು. ಬೆಳಗಾವಿ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಾಣಂತಿಯರು ಸಾವಿಗೆ ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅದನ್ನು ಉಳಿಸುವಂತ ಅಟ್ಲೀಸ್ಟ್ ಒಂದು ಪ್ರಾಣನಾದ್ರೂ ನಾವು ಉಳಿಸಿದ್ರೆ ಅದು ಪುಣ್ಯ. ಇಲ್ಲಿ ಸದನ ನಡೆದಿದ್ದಕ್ಕೂ ಪುಣ್ಯ ಬರ್ತದೆ, ನಮಗೂ ಪುಣ್ಯ ಬರ್ತದೆ. ಅದರಿಂದ ನಾನು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಏನಾಗಲ್ಲ ಇದರಿಂದ, ನಿಮಗೂ ಒಳ್ಳೆ ರಿಪೋರ್ಟ್ ಬರ್ತದೆ. ಸಿಟ್ಟಿಂಗ್ ಜಡ್ಜ್ ಅವರು ಸೂಪರ್ವೈಸನ್ ಮಾಡ್ತಾರೆ ಅಷ್ಟೇ. ಮಾಡಿದ್ರೆ ಈ ಡ್ರಗ್ ಕಂಪನಿಗಳ ಬಗ್ಗೆ ಅವ್ರೇನೇನು ಕಾಮೆಂಟ್ ಮಾಡ್ತಾರೆ ಅದನ್ನ ನಾವು ಜಾರಿಗೆ ತರೋಣ. ನಾವೆಲ್ಲರೂ ಕೂಡ ನೀವೇ ಬಿಲ್ ತನ್ನಿ, ಇಲ್ಲಿ ಹೊಸ ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಈ ತರ ಮೋಸ ಮಾಡುವಂತ ಒಂದು ಕಂಪನಿಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಬಾಣಂತಿಯರಿಗೆ ನೆಮ್ಮದಿ ಇಲ್ಲ. ಬದುಕುವಂತ ಅವಕಾಶ ಕಳ್ಕೊಂತ ಇದ್ದೀರಿ. ಆ ಬದುಕುವಂತ ಅವಕಾಶವನ್ನ, ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಬಾಣಂತಿಯರು ಸಾವಿಗೆ ನಾವು ಬೆಲೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಮಾತನ್ನು ಕೂಡ ನಾವು ನೋಡಿದ್ವಿ. ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಜೊತೆಗೆ ಏನ್ ತಮಾಷೆನ ಹಾಗಾದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಅಲ್ಲೇ ಸುವರ್ಣಸೌಧವನ್ನ ಕಟ್ಟಿದ್ರು. ಸೊ ಅಲ್ಲಿ ಚರ್ಚೆ ಆಗ್ಲಿ ಅಂತ, ಅಲ್ಲಿ ಶಾಸಕರಿಲ್ಲ, ಓಕೆ ಒಪ್ಕೊಳ್ಳೋಣ, ಆದ್ರೆ ಅಧಿಕಾರಿಗಳು ಇಲ್ಲ ಅಂತ ಲಕ್ಷ್ಮಣ್ ಸವದಿ ಅವರು ಗರಂ ಆಗಿದ್ರು. ಅದು ಯಾವ ಪರಿ ಅಂತ ಹೇಳಿದ್ರೆ ಏನ್ ಬಾರ್ಬದಿ ಹೋಗಿದ್ರ ಅಂತ ಕೇಳಿದ್ರು, ಜೂಜಾಡ್ತಾ ಇದ್ರ ಅಂತ ಕೇಳಿದ್ರು. ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಇರುವಂತದ್ದು, ಬಳ್ಳಾರಿಯಲ್ಲಿ ನಡೆದಿರುವಂತಹ ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು ರಿಪಬ್ಲಿಕ್ ಕನ್ನಡ, ಅದು ಇಂಪ್ಯಾಕ್ಟ್ ಕೂಡ ಆಗಿತ್ತು. ಜೊತೆಗೆ ಇದೇ ವಿಚಾರ ಕೂಡ ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆಗೆ ಕೂಡ ಒಳಪಡಿಸಬೇಕು ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸೊ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಸದ್ಯ ಏನ್ ಅಪ್ಡೇಟ್ಸ್ ಕೊಡ್ತೀರಾ?